ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗುರುಗಳ ವಾರ ಗುರುವಾರದಂದು ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರು ಪೌರ್ಣಿಮೆ ಆಚರಣೆ. ಗಂಗಾವತಿ ನಗರದ ಆನೆಗೊಂದಿ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರುಗಳ ವಾರ ಗುರುವಾರದ ದಿನದಂದು ಗುರು ಪೌರ್ಣಿಮೆ ಹಬ್ಬವನ್ನು ಆಚರಿಸಲಾಗುತ್ತದೆ ಎಂದು ಶ್ರೀ ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್ ಸೇವಾ ಸಮಿತಿ ಹಾಗೂ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಟಿ ರಾಮಕೃಷ್ಣ ನಮ್ಮ ಸಿಬಿಎಸ್ ಟಿವಿ ಮಾಧ್ಯಮದೊಂದಿಗೆ ಹೇಳಿದರು. ಅವರು ಬುಧವಾರದಂದು ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಲೋಕಕಲ್ಯಾಣಾರ್ಥಕವಾಗಿ ಭಕ್ತಾದಿಗಳಿಗೆ ಸುಖ ಶಾಂತಿ ಭೋಗ ಭಾಗ್ಯ ಆರೋಗ್ಯ ಐಶ್ವರ್ಯ ಪ್ರಾಪ್ತಿಗಾಗಿ ಜೊತೆಗೆ ನವಗ್ರಹ ದೋಷ ನಿವಾರಣೆಗಾಗಿ ಪ್ರಾರ್ಥಿಸಿ ನಗರದ ಶ್ರೀ ಶಿರಡಿ ಸಾಯಿ ನಗರದ ಶ್ರೀ ಸಾಯಿಬಾಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರು. ದೇವಸ್ಥಾನದ ಅರ್ಚಕ ವೆಂಕಟೇಶ್ ಜೋಶಿ ಮಾತನಾಡಿ, ಗುರುವಾರ ಗುರು ಪೌರ್ಣಿಮೆ ಹಬ್ಬ ಬರುವುದು ಅಪರೂಪ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಕಾಕಡ ಆರತಿ ಪಂಚಾಮೃತ ಅಭಿಷೇಕ ಪುಷ್ಪಾರ್ಚನೆ ಸೇರಿದಂತೆ ಬೆಳ್ಳಿಯ ಸಿಂಹಾಸನ ಮತ್ತು ಪ್ರಭಾವಳಿಯನ್ನು ಸಮರ್ಪಿಸಲಾಗುತ್ತಿದ್ದು ಭಕ್ತಾದಿಗಳು ತಗುಮ ದನಗಳಿಂದ ಸಹಕರಿಸುವಂತೆ ಮನವಿ ಮಾಡಿದರು. ಬಳಿಕ ಮಹಾಮಂಗಳಾರತಿ ತೀರ್ಥ ಪ್ರಸಾದ ರಂಗಸಂತ ಪುಡಿ ಜರುಗಲಿದ್ದು ಅನ್ನಸಂತರ್ಪಣೆ ಜರುಗಲಿದ್ದು ಸಂಜೆ ಆರತಿ ಪಲ್ಲಕ್ಕಿ ಉತ್ಸವ ಶೇಷರಥಿದೊಂದಿಗೆ ಸಂಪನ್ನಗೊಳ್ಳುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲ ಸದಸ್ಯರುಗಳಾದ ಎಸ್ ಸುರೇಶ್, ಕಿರಣಕುಮಾರ್ ಕಲಿಕಾಮೂರ್ತಿ, ಓಂ ನಮಃ ಶಿವಾಯ, ಗುರುರಾಜ ಪ್ರಹ್ಲಾದ, ರವಿಕುಮಾರ್, ಶಾಂತಕುಮಾರ್, ಶಿವಪ್ಪ ಗಾಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇದೇ ಗುರುವಾರ ಅಂದರೆ 10/7/25 ಗುರುವಾರ ದಿವಸ ಗುರುಪೌರ್ಣಿಮೆ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ವರ್ಷ 25ನೇ ವರ್ಷದ ಗುರುಪೌರ್ಣಿಮೆ ನಮ್ಮ ಗುಡಿದು. ಇದಕ್ಕಾಗಿ ಎಲ್ಲರೂ ಭಕ್ತಾದಿಗಳು ಬಂದು ಇಲ್ಲಿ ದೇವರ ಆಶೀರ್ವಾದ ತಗೊಂಡು ಅನ್ನಪ್ರಸಾದ ತೀರ್ಥಗಳನ್ನು ತಗೊಂಡು ಹೋಗಬೇಕಂತ, ದೇವರ ಅನುಗ್ರಹ ಪಡೆಯಬೇಕಂತ ನಾನು ಎಲ್ಲರಿಗೂ ಬೇಡ್ಕೊಳ್ತಿದ್ದೇನೆ. ಇಲ್ಲಿ ನಡೆಯುವ ಕಾರ್ಯಕ್ರಮದ ಬಗ್ಗೆ ನಮ್ಮ ಜೋಶಿಯವರು ಪುರೋಹಿತರು ಎಲ್ಲರೂ ವಿವರವಾಗಿ ಹೇಳ್ತಾರೆ. ಅದನ್ನು ತಿಳ್ಕೊಂಡು ಅದರ ಪ್ರಕಾರ ಎಲ್ಲರೂ ಬಂದು ಇಲ್ಲಿ ದೇವರ ಆಶೀರ್ವಾದ ತಗೋಬೇಕಂತೇಳಿ ನಾನು ಬೇಡ್ಕೊಳ್ತೀನಿ. ದಿನಾಂಕ 10ನೇ ತಾರೀಕು 7ನೇ ತಿಂಗಳ ಗುರುವಾರ ದಿವಸ ಗುರುಪೌರ್ಣಿಮೆ ವಿಶೇಷವಾದಂಥ ದಿವಸ. ಈ ಒಂದು ದಿವಸ ಶ್ರೀ ಬಾಬಾ ಅವರಿಗೆ ಬೆಳಿಗ್ಗೆ 5 ಗಂಟೆಗೆ ಕಾಕಡಾರತಿ ಪ್ರಾರಂಭವಾಗ್ತದೆ. 6:30ರಿಂದ ಶ್ರೀ ಬಾಬಾ ಅವರಿಗೆ ಏಕಾದಶ ಫಲ, ರುದ್ರಾಭಿಷೇಕ, ಪಂಚಾಮೃತ ಇಲ್ಲೆಲ್ಲ ಅಭಿಷೇಕಗಳು ಪ್ರಾರಂಭವಾಗ್ತವೆ. ಹಾಗೂ 9 ಗಂಟೆಗೆ ಶ್ರೀ ಬಾಬಾ ಅವರಿಗೆ ಮಹಾಮಂಗಳಾರತಿ ಪ್ರಾರಂಭವಾಗ್ತದೆ. 10:30ಕ್ಕೆ ತೀರ್ಥಪ್ರಸಾದ ಅನ್ನಪ್ರಸಾದ ಪ್ರಾರಂಭವಾಗ್ತದೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳು 10ನೇ ತಾರೀಕು ಗುರುವಾರ ದಿವಸ ನಮ್ಮ ದೇವಸ್ಥಾನದಲ್ಲಿ ಅತಿ ವಿಜೃಂಭಣೆಯಿಂದ ನಡೀತಾ ಇದ್ದೇವೆ. ಹಾಗೂ ಮತ್ತು ಶ್ರೀ ಬಾಬಾ ಅವರಿಗೆ ನಮ್ಮ
ಗುರು ಪೌರ್ಣಿಮೆ ದಿವಸ ಬೆಳ್ಳಿ ಸಿಂಹಾಸನ ಮತ್ತು ಪ್ರಭಾವಳಿನ ಕೂಡ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಅದೊಂದು ವಿಶೇಷ. ಇದು ಗುರುವಾರ ಬಂದಿದ್ದು ಕೂಡ ಗುರುಪೌರ್ಣಿಮೆ ಬಹಳ ವಿಶೇಷವಾದಂಥದ್ದು. ಇದು ಭಾಳ ಸಾಮಾನ್ಯವಾಗಿ ಒಂದು 15-20 ವರ್ಷಕ್ಕೊಂದ್ಸರಿ ಗುರುವಾರ ಗುರುಪೌರ್ಣಿಮೆ ಬರ್ತಕ್ಕಂಥದ್ದು ಒಂದು ಅಷ್ಟೇ. ಹಾಗಾಗಿ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ಗುರುಗಳ ದರ್ಶನ ಪಡಿಬೇಕು. ಆವತ್ತಿನ ದಿವಸ ತುಂಬ ಒಳ್ಳೆಯದು. ಗಂಗಾವತಿ ಹಾಗೂ ಸುತ್ತಮುತ್ತಲಿನ ಜನರೆಲ್ಲ ಕೂಡ ಬಂದು ಶ್ರೀ ಬಾಬಾ ಅವರ ದರ್ಶನ ಪಡೆದು ಅವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಬಾಬಾ ಅವರ ಕೃಪೆಗೆ ಪಾತ್ರರಾಗಬೇಕಾಗಿ ಸುಮಾರು ನಾವು ಒಂದು 8ರಿಂದ 10,000 ಜನಕ್ಕೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಎಲ್ಲ ಭಕ್ತಾದಿಗಳು ಬಂದು ಹಾಗೂ ಮತ್ತು ಇಲ್ಲಿ ಬ್ಲಡ್ ಬ್ಯಾಂಕ್ ಕೂಡ ಒಂದು ಇದನ್ನು ಮಾಡಿದ್ದಾರೆ. ಭಕ್ತಾದಿಗಳು ತಮ್ಮ ಸ್ವ ಇಚ್ಛೆಯಿಂದ ರಕ್ತದಾನ ಕೂಡ ಮಾಡಬಹುದು. ಆ ಒಂದು ಕೂಡ ಇಲ್ಲಿ ವ್ಯವಸ್ಥೆ ಇದೆ. ಎಲ್ಲ ಭಕ್ತಾದಿಗಳ ಬರೋಕ್ಕಾಗಿ ಎಲ್ಲರಿಗೂ ಪ್ರಾರ್ಥನೆ.